Hello, welcome to another learning step, that is English Basics 28. ಇದರಲ್ಲಿ ಟು, ಟುವರ್ಡ್ಸ್, ಫ್ರಮ್, ಆಫ್ ಇವುಗಳನ್ನು ಬೇರೆ ಬೇರೆ ರೀತಿಯಲ್ಲಿ ಹೇಗೆ ಉಪಯೋಗ ಮಾಡ್ತೀವಿ ಅಂತ ನಾನಿಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ಇನ್ನು ನೋಡಿದ ತಕ್ಷಣ ಇದೇನು ಸುಲಭವಾಗಿದೆಯಲ್ಲ ಅಂತ ಹೇಳಿ ತಾತ್ಸಾರ ಮಾಡಿ ಬಿಟ್ಟು ಬಿಡಬೇಡಿ. ಯಾಕಂದರೆ ಇದರಲ್ಲಿ ನಿಮಗೆ ಗೊತ್ತಿಲ್ಲದೆ ಇರತಕ್ಕಂಥ ಎಷ್ಟೋ ಸೆಂಟೆನ್ಸ್ಗಳಿರುತ್ತೆ, ಅವುಗಳನ್ನು ಕೂಡ ನೀವು ಕಲಿಬೇಕು. ಆಮೇಲೆ ಈಗ ಆಲ್ರೆಡಿ ಏನು ಕಲ್ತಿದ್ದೀರಿ ಆ ಸೆಂಟೆನ್ಸ್ಗಳು ಮತ್ತೆ ಒಂದು ರೀತಿಯಲ್ಲಿ ನಿಮಗೆ ರಿಪೀಟ್ ಆಗ್ತಿರ್ತವೆ. ಕೆಲವು ಸೆಂಟೆನ್ಸಸ್ನ ಹೇಗೆ ಯೂಸ್ ಮಾಡ್ತಿದ್ದೀವಿ ಅಂತ. ಈಗ ಯೂಸ್ ಆಫ್ ಟು ಅಂದರೆ ಗೆ ಅನ್ನುವ, ಕನ್ನಡದಲ್ಲಿ ನಾವು ಗೆ ಅಂತೆ ಉಪಯೋಗ ಮಾಡ್ತೀವಿ. ಅದನ್ನು ಈ 4 ಸೆಂಟೆನ್ಸ್ ತುಂಬ ಈಸಿ ಇದೆ, ಅದನ್ನು ಹೆಚ್ಚು ಎಕ್ಸ್ಪ್ಲೈನ್ ಮಾಡುವ ಅಗತ್ಯ ಇಲ್ಲ ನನಗೆ. ಐ ಆಮ್ ಗೋಯಿಂಗ್ ಟು ಸ್ಕೂಲ್, ನಾನು ಶಾಲೆಗೆ ಹೋಗುತ್ತಿದ್ದೇನೆ. ದೇ ಹ್ಯಾವ್ ಕಮ್ ಟು ಮೈ ಹೌಸ್, ಅವರು ನನ್ನ ಮನೆಗೆ ಬಂದಿದ್ದಾರೆ. ವಿ ಹ್ಯಾಡ್ ಗಾನ್ ಟು ದ ಟೆಂಪಲ್ ಆನ್ ಫೂಟ್, ನಾವು ಕಾಲ್ನಡಿಗೆಯಲ್ಲಿ ದೇವಸ್ಥಾನಕ್ಕೆ ಹೋಗಿದ್ದೆವು. ಗೋ ಬ್ಯಾಕ್ ಟು ಯುವರ್ ಪ್ಲೇಸ್, ನಿನ್ನ ಜಾಗಕ್ಕೆ ವಾಪಸ್. ಹೀ ಈಸ್ ಆಲ್ವೇಸ್ ಲಾಯಲ್ ಟು ಮೀ, ಅವನು ಯಾವಾಗಲೂ ನನಗೆ ನಿಷ್ಠಾವಂತನಾಗಿ ಇದ್ದಾನೆ. ಐ ಸೆಂಟ್ ಎ ಮೆಸೇಜ್ ಟು ಹಿಮ್, ನಾನು ಅವನಿಗೆ ಒಂದು ಸಂದೇಶವನ್ನು ಕಳಿಸಿದೆನು. ಹೀ ಲಾಸ್ಟ್ ಟು ಮೀ, ಅವನು ನನಗೆ ಸೋತನು ಅಥವಾ ನನ್ನಿಂದ ಸೋತನು. ಐ ಹ್ಯಾವ್ ಆಲ್ರೆಡಿ ಗಿವನ್ ಇನ್ಸ್ಟ್ರಕ್ಷನ್ಸ್ ಟು ಆಲ್ ಆಫ್ ದೆಮ್, ನಾನು ಈಗಾಗಲೇ ಅವರೆಲ್ಲರಿಗೂ ನಿರ್ದೇಶನಗಳನ್ನು ಕೊಟ್ಟಿದ್ದೇನೆ. ನಾವು ಗಿವ್ ಅಟೆನ್ಷನ್ ಟು ಯುವರ್ ಸ್ಟಡೀಸ್, ಈಗ ನೀನು ಅಭ್ಯಾಸದ ಕಡೆ ಗಮನ ಕೊಡು. ಹಿ ಗಿವ್ಸ್ ಪ್ರಿಫರೆನ್ಸ್ ಟು ಹೆಲ್ತ್, ಅವನು ಆರೋಗ್ಯಕ್ಕೆ ಹೆಚ್ಚು ಪ್ರಾಧಾನ್ಯತೆ ಕೊಡುತ್ತಾನೆ. ನಾನು ಕಾಫಿಗಿಂತ ಚಹಕ್ಕೆ ಹೆಚ್ಚು ಒಲವು ತೋರಿಸುತ್ತೇನೆ. ಐ ವರ್ಕ್ಡ್ ಅಪ್ ಟು 8 PM ಯೆಸ್ಟರ್ಡೇ, ನಾನು ನಿನ್ನೆ ರಾತ್ರಿ 8ರವರೆಗೆ ಕೆಲಸ ಮಾಡಿದೆ. ವಿ ವರ್ಕ್ ಫ್ರಮ್ 9 AM ಟು 5 PM, ನಾವು ಬೆಳಗ್ಗೆ 9 ಗಂಟೆಯಿಂದ ಸಂಜೆ 5ರವರೆಗೆ ಕೆಲಸ ಮಾಡುತ್ತೇವೆ. ದ ಪ್ರೈಸ್ ಆಫ್ ಪೆಟ್ರೋಲ್ ಈಸ್ ರೇಸ್ಡ್ ಟು 70 rupees, ಪೆಟ್ರೋಲ್ ಬೆಲೆಯನ್ನು 70 ರೂಪಾಯಿವರೆಗೆ ಏರಿಸಲಾಗಿದೆ. ವೇಟ್ ಅಪ್ ಟು 1 PM, ಮಧ್ಯಾಹ್ನ 1 ಗಂಟೆವರೆಗೂ ನಿರೀಕ್ಷೆ ಮಾಡು ಅಥವಾ ಕಾಯಿ. ನೌ ದ ನಂಬರ್ ಆಫ್ ಚಿಲ್ಡ್ರನ್ ಈಸ್ ಲಿಮಿಟೆಡ್ ಟು 2 ಇನ್ ಚೈನಾ, ಈಗ ಚೈನಾದಲ್ಲಿ ಮಕ್ಕಳ ಸಂಖ್ಯೆಯನ್ನು 2ಕ್ಕೆ ಸೀಮಿತಗೊಳಿಸಲಾಗಿದೆ. ಮೈ ಫಾದರ್ ಹ್ಯಾಡ್ ಬೀನ್ ಟು ದ ಫೀಲ್ಡ್ಸ್ ಇನ್ ದ ಮಾರ್ನಿಂಗ್, ನನ್ನ ತಂದೆ ಬೆಳಿಗ್ಗೆ ಹೊಲಕ್ಕೆ ಹೋಗಿದ್ದನು. ಸೆಂಡ್ ಇಟ್ ಟು ದ ಹೆಡ್ ಆಫೀಸ್, ಇದನ್ನು ಪ್ರಧಾನ ಕಚೇರಿಗೆ ಕಳುಹಿಸು. ಐ ಟುಕ್ ಹಿಮ್ ಟು ದ ಡಾಕ್ಟರ್, ನಾನು ಅವನನ್ನು ಡಾಕ್ಟರ್ ಬಳಿಗೆ ಕರೆದುಕೊಂಡು ಹೋದೆನು. ಯು ಕಮ್ ಟು ಮೀ ಫಾರ್ ಎನಿ ಹೆಲ್ಪ್, ನೀನು ಯಾವುದೇ ಸಹಾಯಕ್ಕೆ ನನ್ನ ಬಳಿಗೆ ಬಾ. ಡೋಂಟ್ ಗೋ ಟು ದೆಮ್, ಅವರ ಬಳಿಗೆ ಹೋಗಬೇಡ. ಕೆಲವು ವಾಕ್ಯಗಳನ್ನು ಈ ರೀತಿ ಉಪಯೋಗ ಮಾಡಿದರೆ ಅದು ತಪ್ಪಾಗಿ ಆಗುತ್ತೆ. ಐ ಟೋಲ್ಡ್ ಟು ಹಿಮ್ ಅನ್ನಬಾರ್ದು, ಐ ಟೋಲ್ಡ್ ಹಿಮ್ ಅಷ್ಟೇ. ಹಿ ಇನ್ಫಾರ್ಮ್ಡ್ ಟು ಹರ್ ಅಂತಲ್ಲ, ಹಿ ಇನ್ಫಾರ್ಮ್ಡ್ ಹರ್. ಐ ಹ್ಯಾವ್ ಪ್ರಾಮಿಸ್ಡ್ ಟು ಹರ್ ಅಲ್ಲ, ಐ ಹ್ಯಾವ್ ಪ್ರಾಮಿಸ್ಡ್ ಹರ್ ಅಷ್ಟೇ. ಈ ರೀತಿ ಸಾಕಷ್ಟು ಸೆಂಟೆನ್ಸ್ ಇರುತ್ತೆ. ನಾನು ಕೆಲವೊಂದನ್ನು ಮಾತ್ರ ನಿಮಗೆ ಕೊಟ್ಟು ಅವುಗಳನ್ನು ಹೇಳಿರ್ತೀನಿ. ಮುಂದೆ ಗ್ರಾಮರ್ ಅಂತ ಬಂದಾಗ ಇವೆಲ್ಲವೂ ಬರ್ತವೆ. ಇಲ್ಲಿ ಮುಂದೆ ಟು ಅನ್ನು ಒಂದು ಕ್ರಿಯಾಪದದ ಮುಂದೆ ಉಪಯೋಗ ಮಾಡಿದೆ, ಅದಕ್ಕೆ ಟು ಇನ್ಫಿನಿಟೀಸ್ ಕೂಡ ಅಂತ ಹೇಳ್ತೀವಿ. ಐ ವಾಂಟ್ ಟು ಗೋ ಹೋಮ್, ನಾನು ಮನೆಗೆ ಹೋಗಲು ಬಯಸುತ್ತೇನೆ. ಅವಳು ಸಂಗೀತ ಕಲಿಯಲು ಬಯಸುತ್ತಾಳೆ. ಐ ಡಿಡ್ಂಟ್ ವಾಂಟ್ ಟು ಸಿಟ್ ದೇರ್, ನಾನು ಅಲ್ಲಿ ಕುಳಿತುಕೊಳ್ಳಲು ಬಯಸಲಿಲ್ಲ. ಹಿ ವಾಂಟ್ಸ್ ಮೀ ಟು ಅಟೆಂಡ್ ದ ಮೀಟಿಂಗ್, ನಾನು ಮೀಟಿಂಗಿಗೆ ಹಾಜರಾಗಬೇಕೆಂದು ಅವನು ಬಯಸುತ್ತಾನೆ. ಐ ಲೈಕ್ ಹರ್ ಟು ಪಾರ್ಟಿಸಿಪೇಟ್ ಇನ್ ದ ಗೇಮ್, ಅವಳು ಪಂದ್ಯದಲ್ಲಿ ಭಾಗವಹಿಸಬೇಕೆಂದು ನಾನು ಬಯಸುತ್ತೇನೆ. ಹಿ ಟ್ರೈಸ್ ಟು ಬೀಟ್ ಮೀ, ಅವನು ನನ್ನನ್ನು ಮೀರಿಸಬೇಕೆಂದು ಬಯಸುತ್ತಾನೆ. ಶಿ ಸೆಡ್ ಟು ಮೀ ಟು ವರ್ಕ್ ಹಾರ್ಡ್, ಅವಳು ನನಗೆ ಕಠಿಣ ಪರಿಶ್ರಮ ಮಾಡು ಎಂದು ಹೇಳಿದಳು. ವಿ ಸ್ಟುಡ್ ವೇಟಿಂಗ್ ಟು ಗೆಟ್ ಪಾಸಸ್, ನಾವು ಪಾಸ್ಗಳನ್ನು ಪಡೆಯಲು ಕಾಯುತ್ತಾ ನಿಂತೆವು. ಐ ಸ್ಯಾಟ್ ಲಿಸನಿಂಗ್ ಟು ದ ಮೆಲೋಡಿಯಸ್ ಸಾಂಗ್ಸ್, ನಾನು ಮಧುರವಾದ ಗೀತೆಗಳನ್ನು ಕೇಳುತ್ತಾ ಕುಳಿತೆನು. ವಿ ಆರ್ ವೆರಿ ಈಗರ್ ಟು ನೋ ದ ರಿಸಲ್ಟ್, ನಾವು ಫಲಿತಾಂಶ ತಿಳಿಯಲು ಬಹಳ ಉತ್ಸುಕರಾಗಿದ್ದೇವೆ.
ಇಲ್ಲಿರೋ ಎಕ್ಸಾಂಪಲ್ಗಳೇನಿದೆ ಸಾಮಾನ್ಯವಾಗಿ ಇವು ಕಾಂಪಿಟೇಟಿವ್ ಎಕ್ಸಾಮಿನೇಷನಲ್ಲಿ ಬರ್ತಿರ್ತವೆ. ಸ್ವಲ್ಪ ಗಮನ ಕೊಟ್ಟು ಕೇಳಿ. ಹೀ ಈಸ್ ನೋನ್ ಟು ಮೀ, ಅವನ ಪರಿಚಯ ನನಗೆ ಇದೆ ಅಂತ ಅರ್ಥ ಇದು. ಐ ಆಮ್ ಎಲ್ಡರ್ ಟು ಹಿಮ್, ನಾನು ಅವನಿಗಿಂತ ದೊಡ್ಡವನು. ಇಲ್ಲಿ ಟೂದ ಬದಲಾಗಿ ದ್ಯಾನನ್ನು ಉಪಯೋಗ ಮಾಡುವಂತಹ ಒಂದು ಮಿಸ್ಟೇಕ್ ಆಗುತ್ತೆ ಸಾಮಾನ್ಯವಾಗಿ. ಹಿ ಈಸ್ ಯಂಗರ್ ಟು ಮೀ ಬೈ 2 years, ಅವನು ನನಗಿಂತ 2 ವರ್ಷ ಚಿಕ್ಕವನು. ಹಿ ಈಸ್ ಸುಪೀರಿಯರ್ ಟು ಮೀ, ಅವನು ನನಗಿಂತ ಉತ್ಕೃಷ್ಟನಾಗಿದ್ದಾನೆ ಅಥವಾ ನನಗಿಂತ ಚೆನ್ನಾಗಿದ್ದಾನೆ. ದಿಸ್ ಐಟಮ್ ಈಸ್ ಇನ್ಫೀರಿಯರ್ ಟು ದಟ್ ಐಟಮ್, ಈ ವಸ್ತು ಆ ವಸ್ತುವಿಗಿಂತ ಕಳಪೆಯಾಗಿದೆ. ಇಲ್ಲಿ ಕೂಡ ದ್ಯಾನನ್ನು ಉಪಯೋಗ ಮಾಡುವಂಥ ಮಿಸ್ಟೇಕ್ ಆಗುತ್ತೆ. ವಿ ಶುಡ್ ಪ್ರಿಫರ್ ಇಂಡಿಯನ್ ಕ್ಲೋತ್ಸ್ ಟು ವೆಸ್ಟರ್ನ್ ಕ್ಲೋತ್ಸ್, ನಾವು ಪಾಶ್ಚಾತ್ಯ ಉಡುಪುಗಳಿಗಿಂತ ಭಾರತೀಯ ಉಡುಪುಗಳಿಗೆ ಹೆಚ್ಚು ಪ್ರಾಧಾನ್ಯತೆ ಕೊಡಬೇಕು. ಹಿ ವಾಸ್ ಟು ಅರೈವ್ ಅಟ್ 9 AM, ಅವನು ಬೆಳಗಿನ 9 ಗಂಟೆಗೆ ತಲುಪಬೇಕಾಗಿತ್ತು ಅಥವಾ ಬರಬೇಕಾಗಿತ್ತು. ಶಿ ಈಸ್ ಟು ಪ್ರಿಪೇರ್ ಲಂಚ್ ಟುಡೇ, ಅವಳು ಇಂದಿನ ಮಧ್ಯಾಹ್ನದ ಊಟವನ್ನು ತಯಾರಿಸಬೇಕಾಗಿದೆ. ಐ ಆಮ್ ಟು ಟ್ರೈನ್ ದೀಸ್ ಸ್ಟೂಡೆಂಟ್ಸ್, ನಾನು ಈ ವಿದ್ಯಾರ್ಥಿಗಳಿಗೆ ತರಬೇತಿ ಕೊಡಬೇಕಾಗಿದೆ. ಹರಿ ಈಸ್ ಟು ಬಿ ಮೇಡ್ ದ ಕ್ಯಾಪ್ಟನ್, ಹರಿಯನ್ನು ಕ್ಯಾಪ್ಟನ್ನನ್ನಾಗಿ ಮಾಡಬೇಕಾಗಿದೆ. ಯೂಸ್ ಆಫ್ ಟುವರ್ಡ್ಸ್, ಇದು ಕೂಡ ಟು ಥರನೇ ಉಪಯೋಗ ಆಗುತ್ತೆ, ಆದರೆ ಇಲ್ಲಿ ದಿಕ್ಕು ಬಹಳ ಮುಖ್ಯ ಆಗುತ್ತೆ ನೋಡಿ. ಐ ಸಾ ಹಿಮ್ ವಾಕಿಂಗ್ ಟುವರ್ಡ್ಸ್ ದ ಗೇಟ್, ಅವನು ಗೇಟಿನ ಕಡೆಗೆ ನಡೆದು ಹೋಗುವುದನ್ನು ನಾನು ನೋಡಿದೆ. ಡೋಂಟ್ ಪುಟ್ ಯುವರ್ ಹೆಡ್ ಟುವರ್ಡ್ಸ್ ನಾರ್ತ್ ವೈಲ್ ಯು ಸ್ಲೀಪ್, ಮಲಗುವಾಗ ಉತ್ತರದ ಕಡೆ ತಲೆ ಮಾಡಿ ಮಲಗಬೇಡ. ದ ಏರೋಪ್ಲೇನ್ ಟರ್ನ್ಡ್ ಟುವರ್ಡ್ಸ್ ಈಸ್ಟ್, ಆ ವಿಮಾನವು ಪೂರ್ವದ ಕಡೆಗೆ ತಿರುಗಿತು. ದ ಶಿಪ್ ಅಪ್ರೋಚ್ಡ್ ಟುವರ್ಡ್ಸ್ ದ ಹಾರ್ಬರ್, ಆ ಹಡಗು ಬಂದರಿನ ಕಡೆಗೆ ಮುಖ ಮಾಡಿ ಬಂದಿತು. ಹಿ ಈಸ್ ಸಾಫ್ಟ್ ಟುವರ್ಡ್ಸ್ ಗರ್ಲ್ಸ್, ಅವನು ಹುಡುಗಿಯರ ಬಗ್ಗೆ ಮೃದು ಧೋರಣೆ ಹೊಂದಿದ್ದಾನೆ. ಹಿಸ್ ಅಟೆನ್ಷನ್ ಈಸ್ ಮೋರ್ ಟುವರ್ಡ್ಸ್ ಮೇಕಿಂಗ್ ಮನಿ, ಅವನ ಗಮನ ಹೆಚ್ಚಾಗಿ ಹಣ ಮಾಡುವುದರ ಕಡೆಗೆ ಇದೆ. ಡೋಂಟ್ ಬಿ ಹಾರ್ಶ್ ಟುವರ್ಡ್ಸ್ ದಿ ವರ್ಕರ್ಸ್, ಕಾರ್ಮಿಕರ ಕಡೆಗೆ ಹೆಚ್ಚು ಕಠಿಣವಾಗಿ ಇರಬೇಡ. ಯೂಸ್ ಆಫ್ ಫ್ರಮ್ ಅಂದರೆ ಇಂದ. ಶಿ ಈಸ್ ಕಮಿಂಗ್ ಫ್ರಮ್ ಡೆಲ್ಲಿ, ಅವಳು ದೆಹಲಿಯಿಂದ ಬರುತ್ತಾ ಇದ್ದಾಳೆ. ದಿಸ್ ಲೆಟರ್ ಹ್ಯಾಸ್ ಕಮ್ ಫ್ರಮ್ ದ ಹೆಡ್ ಆಫೀಸ್, ಈ ಪತ್ರವು ಪ್ರಧಾನ ಕಚೇರಿಯಿಂದ ಬಂದಿದೆ. ಐ ಆಮ್ ವಿಜಯೇಂದ್ರ ಫ್ರಮ್ ಬಳ್ಳಾರಿ, ನಾನು ವಿಜಯೇಂದ್ರ ಅಂತ ಬಳ್ಳಾರಿಯವನು. ಹಿ ಈಸ್ ಫ್ರಮ್ ಅ ರಾಯಲ್ ಫ್ಯಾಮಿಲಿ, ಅವನು ಒಂದು ರಾಜಮನೆತನಕ್ಕೆ ಸೇರಿದವನಾಗಿದ್ದಾನೆ. ವಿ ವರ್ಕ್ ಫ್ರಮ್ 9 AM ಟು 6 PM, ನಾವು ಬೆಳಿಗ್ಗೆ 9 ಗಂಟೆಯಿಂದ ಸಂಜೆ 6ರವರೆಗೆ ಕೆಲಸ ಮಾಡುತ್ತೇವೆ. ಟೇಕ್ ಇಟ್ ಫ್ರಮ್ ಮೀ, ಇದನ್ನು ನನ್ನಿಂದ ತೆಗೆದುಕೋ. ಗೆಟ್ ಔಟ್ ಫ್ರಮ್ ಹಿಯರ್, ಇಲ್ಲಿಂದ ಹೊರಗಡೆ ಹೋಗು. ಗೆಟ್ ಇಟ್ ಫ್ರಮ್ ಎನಿವೇರ್ ಆರ್ ಸಮ್ವೇರ್, ಇದನ್ನು ಎಲ್ಲಿಂದಲಾದರೂ ಪಡೆದುಕೋ. ವಿ ಗೆಟ್ ಲೈಟ್ ಆ್ಯಂಡ್ ಹೀಟ್ ಫ್ರಮ್ ದ ಸನ್, ನಾವು ಸೂರ್ಯನಿಂದ ಬೆಳಕು ಮತ್ತು ಶಾಖವನ್ನು ಪಡೆಯುತ್ತೇವೆ. ದೀಸ್ ಕೋಟ್ಸ್ ಆರ್ ಫ್ರಮ್ ವಿವೇಕಾನಂದ, ಈ ಉಕ್ತಿಗಳು ವಿವೇಕಾನಂದರಿಂದ ಬಂದವುಗಳು. ಐ ಆಮ್ ಡಿಫರೆಂಟ್ ಫ್ರಮ್ ಮೈ ಬ್ರದರ್, ನಾನು ನನ್ನ ಸಹೋದರನಿಗಿಂತ ಭಿನ್ನವಾಗಿದ್ದೇನೆ. ದೀಸ್ ಆರ್ನಮೆಂಟ್ಸ್ ಆರ್ ಮೇಡ್ ಫ್ರಮ್ ಗೋಲ್ಡ್, ಈ ಆಭರಣಗಳು ಬಂಗಾರದಿಂದ ಮಾಡಲ್ಪಟ್ಟಿವೆ. ಐ ವಾಸ್ ಪ್ರಿವೆಂಟೆಡ್ ಫ್ರಮ್ ಎಂಟರಿಂಗ್ ದ ರೂಮ್, ಕೋಣೆಯೊಳಗೆ ಪ್ರವೇಶಿಸುವುದರಿಂದ ನನ್ನನ್ನು ತಡೆಯಲಾಯಿತು. ಶಿ ಫೆಲ್ ಸಿಕ್ ಫ್ರಮ್ COVID-19, ಅವಳು COVID-19ನಿಂದಾಗಿ ಕಾಯಿಲೆ ಬಿದ್ದಳು. ಫ್ರಮ್ ವಾಟ್ ಐ ಗ್ಯಾದರ್ಡ್ ಯು ಆರ್ ಟ್ರಾನ್ಸ್ಫರ್ಡ್ ಟು ದಿಸ್ ಪ್ಲೇಸ್, ನಾನು ಸಂಗ್ರಹಿಸಿದ ಮಾಹಿತಿ ಪ್ರಕಾರ ನಿನಗೆ ಈ ಸ್ಥಳಕ್ಕೆ ವರ್ಗಾವಣೆ ಆಗಿದೆ. ಐ ಹೇಲ್ ಫ್ರಮ್ ಕರ್ನಾಟಕ, ನಾನು ಕರ್ನಾಟಕಕ್ಕೆ ಸೇರಿದವನು. ಈ OFF ಆಫನ್ನು ಸಾಮಾನ್ಯವಾಗಿ ಯಾವುದೋ ಒಂದು ವಸ್ತು ಇನ್ನೊಂದು ವಸ್ತುವಿನ ಜಂಟಿಯಾಗಿ ಇದ್ದಾಗ ಅದು ಹೊರಗೆ ಬಂದರೆ, ಅದರಿಂದ ಬಿಚ್ಚಿಕೊಂಡು ಹೊರಗಡೆ ಬಂದಾಗ ಅನ್ನುವ ಅರ್ಥದಲ್ಲಿ ಇದನ್ನು ಉಪಯೋಗ ಮಾಡ್ತಾರೆ OFF ಆಫನ್ನು.
ದ ಕ್ಯಾಟ್ ಜಂಪ್ಡ್ ಆಫ್ ದ ಟೇಬಲ್. ಬೆಕ್ಕು ಮೇಜಿನಿಂದ ಜಿಗಿಯಿತು. ದ ಪೇಂಟ್ ಈಸ್ ಕಮಿಂಗ್ ಆಫ್ ದ ವಾಲ್. ಗೋಡೆಗೆ ಹಚ್ಚಿದ ಬಣ್ಣವು ಗೋಡೆಯಿಂದ ಕಿತ್ತು ಬರುತ್ತಿದೆ. ಹಿ ಫೆಲ್ ಆಫ್ ದ ಹಾರ್ಸ್. ಅವನು ಕುದುರೆಯ ಮೇಲಿಂದ ಬಿದ್ದನು. ಐ ಆಮ್ ಆಫ್ ದ ಡ್ಯೂಟಿ ನೌ. ನಾನೀಗ ಡ್ಯೂಟಿ ಮೇಲೆ ಇಲ್ಲ ಅಂತ ಅರ್ಥ ಇದು. ದ ಶಿಪ್ ವೆಂಟ್ ಆಫ್ ದ ಶೋರ್. ಆ ಹಡಗು ಸಮುದ್ರ ತೀರದಿಂದ ದೂರ ಹೊರಟು ಹೋಯಿತು. ಅ ಮ್ಯಾನ್ ಫೆಲ್ ಆಫ್ ದ ಮೂವಿಂಗ್ ಟ್ರೈನ್. ಒಬ್ಬ ಮನುಷ್ಯ ಚಲಿಸುತ್ತಿರುವ ಟ್ರೈನಿನಿಂದ ಬಿದ್ದನು. ಕೀಪ್ ಆಫ್ ದ ಲಾನ್. ಹುಲ್ಲಿನ ಹಾಸಿಗೆಯಿಂದ ದೂರವಿರಿ. ವಿ ಸೆಟ್ ಆಫ್ ಅಟ್ 7 AM. ನಾವು ಬೆಳಗಿನ 7 ಗಂಟೆಗೆ ಬಿಟ್ಟೆವು. ಅಂದರೆ ಯಾವುದಾದ್ರೂ ಜರ್ನಿ ಮೇಲೆ ಹೋಗುವಾಗ ಬಿಟ್ಟದ್ದು. ದ ಪೊಲೀಸ್ ಲೆಟ್ ಆಫ್ ದ ಥೀಫ್. ಪೊಲೀಸರು ಕಳ್ಳನನ್ನು ಬಿಟ್ಟು ಬಿಟ್ಟರು. ಐ ಆಮ್ ಆಫ್ ಟು ಕೆನಡಾ ಟುಮಾರೋ. ನಾನು ನಾಳೆ ಕೆನಡಾಕ್ಕೆ ಹೊರಟಿರುವೆನು. ಮೆನಿ ವಿಲೇಜಸ್ ಹ್ಯಾವ್ ಬೀನ್ ಕಟ್ ಆಫ್ ಡ್ಯೂ ಟು ಫ್ಲಡ್ಸ್. ಪ್ರವಾಹದಿಂದಾಗಿ ಬಹಳಷ್ಟು ಹಳ್ಳಿಗಳು ಸಂಪರ್ಕವನ್ನು ಕಡಿದುಕೊಂಡಿವೆ. ದೇ ಕಟ್ ಸಮ್ ಬ್ರಾಂಚ್ ದ ಟ್ರೀ. ಅವರು ಕೆಲವು ಟೊಂಗೆಗಳನ್ನು ಗಿಡದಿಂದ ಬೇರ್ಪಡಿಸಿದರು. ಈಗ ನೀವು ಏನೇನೆಲ್ಲ ಕೇಳಿದ್ದೀರಿ, ಇದನ್ನು ನೆಕ್ಸ್ಟ್ ನಾನು ಕನ್ನಡದಲ್ಲಿ ಕೊಟ್ಟಾಗ ನಿಮಗೆ ಇಂಗ್ಲೀಷ್ನಲ್ಲಿ ಬರೀಲಿಕ್ಕೆ ಬರಬೇಕು. ಆವಾಗಲೇ ನಿಮಗೆ ಇಂಗ್ಲೀಷ್ ಬಂದ ಹಾಗೆ. ಚೆನ್ನಾಗಿ ಜ್ಞಾಪ ಇಟ್ಕೊಳ್ಳಿ. ಪ್ರತಿಯೊಂದು ಸೆಂಟೆನ್ಸ್ ಇಂಪಾರ್ಟೆಂಟ್. ಅದು ನಿಮ್ಮ ತಲೆಯಲ್ಲಿ ಚೆನ್ನಾಗಿ ಕೂತ್ಕೋಬೇಕು. ಓಕೆ, ಜೈ ಹಿಂದ್.